ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಒಕ್ಕೂಟದಿಂದ ಕೆಎಂಎಫ್ಗೆ ನಮ್ಮ ಕೋಲಾರ ಕೋಲಾರದಿಂದ ನಿರ್ದೇಶಕರಾಗಿ ಪಕ್ಷಾತೀತವಾಗಿ ನಮ್ಮೆಲ್ಲ ನಿರ್ದೇಶಕರಿಗೂ ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಕೆಎಂಎಫ್ಗೆ ನಿರ್ದೇಶಕರ ಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ನಿರ್ದೇಶಕರಿಗೂ 18 ಸರ್ಕಾರಿ ನಾಮಿನಿ ಸೇರಿ 18 ನಿರ್ದೇಶಕರಿಗೂ ಸರ್ವಾನುಮತದಿಂದ ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ ಕೂಡ ಹೇಳಬೇಕಾಗ್ತದೆ. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು, ಅದ್ರ ಜೊತೆಗೆ ರಮೇಶ್ ಕುಮಾರ್ ಅವರು, ಮತ್ತೆ ಕೋಲಾರ ಎಂಎಲ್ಎ ಪುತ್ತೂರು ಮಂಜು ಅವರು, ಎಂಎಲ್ಸಿ ಅನಿಲ್ ಕುಮಾರ್ ಅವರು, ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರು, ಇವರು ಎಲ್ಲರೂ ಕೂಡ ಕೆಎಂಎಫ್ ನಿರ್ದೇಶಕರ ಸ್ಥಾನಕ್ಕೆ ಹೋಗೋದಕ್ಕೆ ಅವರು ಸಹಕಾರ ಕೂಡ ನನಗೆ ಕೊಟ್ಟಿದ್ದರಿಂದ ನಮ್ಮೆಲ್ಲ ನಿರ್ದೇಶಕರಿಗೂ ಪಕ್ಷ ಭೇದ ಬಿಟ್ಟು ಸರ್ವಾನುಮತದಿಂದ ತೀರ್ಮಾನ ಮಾಡಿಕೊಟ್ಟಿದ್ದು ನಮ್ಮ ನಾಯಕರಿಗೂ ಕೂಡ ನಾನು ಧನ್ಯವಾದ ಕೂಡ ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾನು ನೆನಪು ಮಾಡ್ಕೊಬೇಕಾಗಿರೋದು ಏನಂದ್ರೆ, ರಾಜಕೀಯವಾಗಿ ನನ್ನ ಇತಿಹಾಸ ಏನಿದೆ ಅದರಲ್ಲಿ ಇದು ಒಂದು ಮೈಲಿಗಲ್ಲು. ಇದು ಕೂಡ ನನಗೆ ಕೌಂಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಮಂಡಲ ಪಂಚಾಯತಿಯಿಂದ, ಪಿಎಲ್ಡಿ ಬ್ಯಾಂಕಿಂದ, ಗ್ರಾಮ ಪಂಚಾಯತಿಂದ, ತಾಲೂಕ್ ಪಂಚಾಯತಿಂದ, ನಮ್ಮನೆಗೂ ಜಿಲ್ಲಾ ಪಂಚಾಯತಿಂದ, ಮತ್ತೆ ಮೆಲ್ಕ್ಯೂನನ್ನು ಎಂಎಲ್ಎ ಇವೆಲ್ಲರ ಜೊತೆಗೆ ಇವತ್ತು ಕೆಎಂಎಫ್ ನಿರ್ದೇಶಕರಾಗಿ ಹೋಗೋದಕ್ಕೆ ಕೊಟ್ಟಂತ ಅವಕಾಶ ನಮ್ಮವರು, ಅದು ಒಂದು ನನ್ನ ಜೀವನದ ರಾಜಕಾರಣದಲ್ಲಿ ಒಂದು ಮೈಲಿಗಲ್ಲು ಅಂತೇಳಿ ನಾನು ತಿಳ್ಕೊಬೇಕಾಗ್ತದೆ. ಹತ್ತು ಸಲ ಕೆಎಂಎಫ್ಗೆ ನಿರ್ದೇಶಕರಾಗಿ ಹೋಗುವಂಥವ್ರು ಅಂತ ಅವಕಾಶ ಕೂಡ ಎಲ್ಲೋ ಒಂದು ಕಡೆ ಖುಷಿ ಆಗ್ತದೆ. ರಾಜಕಾರಣ ಯಾವತ್ತೂ ಕೂಡ ತಾಳ್ಮೆ ಇದ್ರೆ, ನಂಬಿಕೆ ಇದ್ರೆ ಉಳ್ಕೊಂಡು ನಮ್ಮ ಜೊತೆಲೇ ಇರ್ತದೆ. ಅದೆಲ್ಲೋ ಒಂದು ಕಡೆ ನಾನು ಉಳಿಸ್ಕೊಂಡಿದ್ದೀನಿ. ಅದರಿಂದ ಇಂತಿಂಥ ಅವಕಾಶಗಳೆಲ್ಲ ಸಿಗ್ತಾ ಇದೆ ಅಂತೇಳಿ ನನಗೆ ಖುಷಿ ಆಗ್ತದೆ. ಒಕ್ಕೂಟದಲ್ಲಿ ಆಕಸ್ಮಿಕವಾಗಿ ನಿರ್ದೇಶಕನಾಗಿ ಬಂದಾದ್ಮೇಲೆ ಮೊದಲನೇ ಅವಧಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ದು, ಮತ್ತು ಎರಡನೇ ಅವಧಿಗೆ ನಿರ್ದೇಶಕನಾದ ಮೇಲೆ ಎರಡನೇ ಅವಧಿಯಲ್ಲೂ ಕೂಡ ಅಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಮತ್ತು ಮೂರನೇ ಅವಧಿಯಲ್ಲೂ ಕೂಡ ನಿರ್ದೇಶನಾದ ಮೇಲೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಇನಾಮಿನೇಷನ್ ಆಗಿ ಅಧ್ಯಕ್ಷರಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಮತ್ತೆ ಸಿಕ್ಕಂತ ಅವಕಾಶದಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮದು ಅವಧಿಯಲ್ಲಿ ಈ ಒಕ್ಕೂಟಕ್ಕೆ ಹಾಲು ಉತ್ಪಾದಕರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ತಂದಿದ್ದರಿಂದ ನಮ್ಮ 5 ವರ್ಷ ಆಡಳಿತ ಮಂಡಳಿಯಲ್ಲಿ ನಾವು ತಗೊಂಡಂಥ ಕಾರ್ಯಕ್ರಮಗಳು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥವು. ಅದು 12 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡೋದಾಗಿರ್ಬೋದು, ಎಂಇಕೆ ಕೃಷ್ಣಪ್ಪನವರ ಹೆಸರಲ್ಲಿ ಎಂಇಕೆ ಗೋಲ್ಡನ್ ಡೈರಿ ಅಂತೇಳಿ ಸುಮಾರು 200-220 ಕೋಟಿ ಈಗಾಗಲೇ ಫೈನಲ್ ಹತ್ರ ಒಂದು 80% ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಸೋಲಾರ್ ಪ್ಲಾಂಟ್ 12 ಮೆಗಾವ್ಯಾಟ್ ಚಾರ್ಜ್ ಕೂಡ ಆಗಿರೋದು.
ಅದ್ರ ಜೊತೆಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಅನ್ನು ಮಾಡಿದ್ವಿ ಬೆಂಗಳೂರಲ್ಲಿ, ಹೈಯರ್ ಎಜುಕೇಶನ್ ಮಾಡುವಂಥ ಹೆಣ್ಣು ಮಕ್ಕಳಿಗೆ. ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ಒಳ್ಳೆ ದರವನ್ನು ಕೊಡೋದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ನಮ್ಮ ಒಕ್ಕೂಟದಿಂದ ಹಾಲಿನ ರೇಟನ್ನು ಕೊಡುವಂಥದ್ದು. ಹಾಲು ಉತ್ಪಾದಕರಿಗೆ ಸುಮಾರು ಯೋಜನೆಗಳ ಕಾರ್ಯಕ್ರಮಗಳನ್ನು ಕೊಟ್ಟಂಥವ್ರು 5 ವರ್ಷ ನನ್ನ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಗಳು. ಅದೆಲ್ಲೋ ಒಂದು ಕಡೆ ನಾನು ಈ ಒಕ್ಕೂಟಕ್ಕೆ ನಿರ್ದೇಶನ ಆಗಿ ಬಂದ ಮೇಲೆ MLA ಆಗೋದಕ್ಕೂ ನನಗೆ ಸಹಕಾರ ಆಯಿತು. 2ನೇ ಅವಧಿ ಗೆಲ್ಲೋದಕ್ಕೂ ಕೂಡ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಕ್ಕೂಟ ಆಡಳಿತ ನನಗೆ ಗೆಲ್ಲೋದಕ್ಕೂ ಅವಕಾಶ, ಒಳ್ಳೆಯ ಸಹಕಾರ ಸಿಕ್ತು. ಈ ಒಳ್ಳೆ ಕೆಲಸ ಮಾಡ್ಕೊಂಬರಿದ್ರಿಂದ ಇವೆಲ್ಲ ಅವಕಾಶ ಸಿಕ್ಕೋದ್ರ ಜೊತೆಗೆ 3 ಬಾರಿಗೆ ಅಧ್ಯಕ್ಷರು ಮತ್ತೆ ಇವತ್ತು KMF ನಿರ್ದೇಶಕರು, ಇವೆಲ್ಲ ಅವಕಾಶಗಳು ಕೂಡ ನಮ್ಮ ಆಡಳಿತ ಮಂಡಳಿ ಒಟ್ಟಿಗೆ ಒಗ್ಗಟ್ಟಾಗಿ ಈ ಸಂಸ್ಥೆಯನ್ನು ಕಟ್ಕೊಂಡು ಹೋಗ್ತಾ ಇರೋದ್ರಿಂದ, ನಂಬಿಕೆ ಇರೋದ್ರಿಂದ ಈ ಅವಕಾಶ ಸಿಗ್ತಾ ಇದೆ ಅನ್ನೋ ನಂಬಿಕೆ ನನಗೆ. ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ನಮ್ಮ ಎಲ್ಲ ನಾಯಕರುಗಳು ಇಟ್ಟಂಥ ನಂಬಿಕೆನ ನಾನು ಉಳಿಸ್ಕೊತೀನಿ. ಇವತ್ತು KMF ನಿರ್ದೇಶನಾಗಿ ಹೋಗ್ತಾ ಇದೆ. ನಿರ್ದೇಶನಾಗಿ ಹೋದ್ಮೇಲೆ ಅಲ್ಲಿ ಅವಕಾಶ ಏನು ಸಿಗ್ತದೋ ಆ ಅವಕಾಶ ಸಿಕ್ಕಿದ್ರೆ ನಾನು ಅದನ್ನ ಸ್ವಾಗತ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ವಿಶೇಷವಾಗಿ ಅದ್ರ ಜೊತೆಗೆ ನಮ್ದಿಷ್ಟ ಆದರೆ ನಮ್ಮ ಒಕ್ಕೂಟದಲ್ಲಿ ಒಂದು ಸೀನಿಯರ್ ಮೋಸ್ಟ್ ಬೆಂಗಳೂರಿನ ವಿಭಜನೆ ಆಗಿ ಬಂದ ಮೇಲೆ ಅವತ್ತಿಂದ ಇವತ್ತುವರೆಗೂ ಸುಮಾರು 30-37 ವರ್ಷ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ME ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪನವರು, ಅವರನ್ನ ಇವತ್ತು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು ಕೂಡ ಅವರು, ನಮ್ಮ ಜಿಲ್ಲಾ ಮಂತ್ರಿಗಳು ಗುರುತಿಸಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಕೂಡ ನಿನ್ನೆ ಕೊಟ್ಟಿರೋದು ಕೂಡ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಒಕ್ಕೂಟ ಖುಷಿ ಆಗ್ತದೆ. 2 ವರ್ಷದಲ್ಲಿ ನನಗೆ ಸಿಕ್ಕಿತ್ತು ಸಹಕಾರ ರತ್ನ, ನನಗೆ ಕೊಟ್ಟಿದ್ರು. ಇವತ್ತು ತುಂಬಾ ಸೀನಿಯರ್ ಮೋಸ್ಟ್ ಅಂತ ಒಂದು ಗುರುತಿಸಿ ಇವತ್ತು ಕೊಟ್ಟಿರೋದು ನಮ್ಮ ಆಡಳಿತ ಮಂಡಳಿಯಿಂದ ನನ್ನ ವೈಯಕ್ತಿಕವಾಗಿ ಈ ಸಹಕಾರ ರತ್ನ ಪ್ರಶಸ್ತಿಯನ್ನು ನಮ್ಮ ಒಕ್ಕೂಟದ ನಿರ್ದೇಶಕರಾದ ಸೀನಿಯರ್ ಜಯಸಿಂಹ ಕೃಷ್ಣಪ್ಪನವರಿಗೆ ಕೊಟ್ಟಿದ್ದರಿಂದ ಸರ್ಕಾರದ ಮುಖ್ಯಮಂತ್ರಿಗಳು ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ನಾವು ಈ ಅವಧಿಯಲ್ಲೂ ಕೂಡ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರುಗಳು ಕೂಡ ಒಳ್ಳೆಯ ಆಡಳಿತನ ಕೊಡೋದ್ರಲ್ಲಿ ಪಕ್ಷಾತೀತವಾಗಿ ಆಡಳಿತವನ್ನು ಕೊಡ್ತೀವಿ ಅಂತೇಳಿ ಈ ಎಲ್ಲ ಅವಕಾಶ ಕೊಟ್ಟಂತ ಜನ ಮತ್ತು ನಮ್ಮ ನಿರ್ದೇಶಕರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ಮತ್ತೆ ಇನ್ನೇನಿದೆ ನೀವು ಕೇಳಬಹುದು. KMF ಅಧ್ಯಕ್ಷ ಸ್ಥಾನಕ್ಕೆ ಇದೊಂದು ರಹದಾರಿ ಮಾಡಿಕೊಟ್ಟಿದೆ ಸರ್, ಅವಕಾಶ ಹೆಚ್ಚಿಸಿದೆ ಸರ್, ನಿರ್ದೇಶಕ ಆಗಿದೆ. ನಿಜ, ಇದು KMF ಅಧ್ಯಕ್ಷರು ನಾನು ಆಗಬೇಕಾದ್ರೆ ನಿರ್ದೇಶಕನಾಗಿ ಹೋದ್ರೆ ಮಾತ್ರ ಕೇಳ್ಬೋದು, ಆಗ್ತಿಂತಲ್ಲ. ಪ್ರಯತ್ನ ಮಾಡೋದು ಕೇಳಬೇಕಾದ್ರೆ ನಿರ್ದೇಶಕರಾಗಿದ್ದರೆ ಮಾತ್ರ ಕೇಳ್ಬೋದು ನಾನು ಅಂತ ಕೇಳುವಂಥ ಒಂದು ಅವಕಾಶ ನಮ್ಮ ನಿರ್ದೇಶಕರೆಲ್ಲರೂ ಕೂಡ ಮಾಡ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ನಾವು ಹೈಕಮಾಂಡ್ ನಾವೆಲ್ಲ ಬದ್ಧವಾಗಿರ್ಬೇಕಾಗ್ತದೆ. ನಿರ್ದೇಶಕನಾಗಿ ಹೋಗಿದ್ದು ಮಾತ್ರಗೆ ನಾನು ಅಧ್ಯಕ್ಷ ಆಗ್ತೀನಿ ಅಂತೇಳಿ ನಾನು ಚಾಲೆಂಜ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಹೋದ ಅವಧಿಯಲ್ಲೂ ಕೂಡ ಕೇಳಿದ್ದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಆದ DK ಶಿವಕುಮಾರ್ ಅವರು ವಿಶೇಷವಾಗಿ ಅವತ್ತು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ನಂಜೇಗೌಡರು ಮಾಡಬೇಕಂತ DK ಸುರೇಶ್ ಅವರು ತಿಳ್ಕೊಳ್ಳೇಬೇಕಾಗ್ತದೆ. ಅವರೇ ನೇರವಾಗಿ ನಂಜೇಗೌಡರನ್ನು ಮಾಡಬೇಕು ಅಂತೇಳಿ ಪಾಪ ಅವರು ತುಂಬಾ ಜವಾಬ್ದಾರಿ ತಗೊಂಡಿದ್ದಾರೆ. ಇವತ್ತು ಫೈನಲ್ ಹೈಕಮಾಂಡ್ ಇದೆ. ಇವತ್ತು ಸುರೇಶಣ್ಣವರು ಆಕಾಂಕ್ಷಿ ಇದ್ದಾರೆ ಅಂದ್ರೆ ನಾವ್ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರೇನಾದ್ರೂ ನಮಗೆ ಬೇಕು ಅಂತಿದ್ರೆ, ನಾನು ಆಗಬೇಕು ಅಂತಿದ್ರೆ ಅವ್ರ ಮೇಲೆ ನಾವು ಚಾಲೆಂಜ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ನಾವು ಆಗಬೇಕು ಅಂತೇಳಿ ನಾವು ಕೇಳಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು KMFನ ಅಧ್ಯಕ್ಷರು ಯಾರಾಗಬೇಕು ಅಂತ ತೀರ್ಮಾನ ತಗೋತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಸಚಿವ ಸ್ಥಾನ ವಿಸ್ತರಣೆಯೂ ಆಗ್ತಾ ಇದೆ ಕೆಲವು ದಿನಗಳಲ್ಲಿ.
ಅಕಸ್ಮಾತ್ ಈ ಅವಕಾಶ ನಿಮಗೆ ಕೊಟ್ಟು ಆ ಅವಕಾಶ ಅವ್ರಿಗೆ ಕೊಡೋ ಸಾಧ್ಯತೆ ಇದೆಯಾ ಅಂತ ವಿಶ್ಲೇಷಣೆ. ಒಂದು ವಿಷಯ ನಾನು ಹೇಳ್ಬೇಕಾದ್ರೆ ಮೊದಲಿಂದ ಕೂಡ ಹೇಳ್ಕೊಂಡ್ ಬರ್ತಾ ಇದ್ದೇನೆಂದ್ರೆ, ಸಚಿವ ಸಂಪುಟ ವಿಸ್ತರಣೆ ಮಾಡುವಂತ ಸಂದರ್ಭ ಈಗ ಬಂದ್ರೆ ಕೋಲಾರ ಜಿಲ್ಲೆ 4 ಜನ ಕಾಂಗ್ರೆಸ್ ಶಾಸಕರು ಇದ್ರೂ ಸಹಿತ ನಮಗೆ ಇಲ್ಲಿ ಯಾರನ್ನೂ ಮಂದಿ MLA ಮಾಡಿಲ್ಲ, ಸಚಿವರಿಗೆ ಮಂತ್ರಿ ಮಾಡಿಲ್ಲ. 4 ಜನ MLAಗಳಿದ್ರು ಕೂಡ ಮಂತ್ರಿ ಅವಕಾಶ ಸಿಕ್ಕಿರಲಿಲ್ಲ. ಈಗ ನಮ್ದು ಡಿಮ್ಯಾಂಡ್ಸ್ ಇದೆ, ಕೋಲಾರ ಜಿಲ್ಲೆ ಕೊಡಲೇಬೇಕು, ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಕೊಡಲೇಬೇಕು ಅಂತಿದೆ. ನಂದು ಕೂಡ ಡಿಮ್ಯಾಂಡ್ಸ್ ಇದೆ ಹೈಕಮಾಂಡ್ ಮುಂದೆ. KMF ಕೊಡ್ತೀರಾ ಇಲ್ಲ ಮಂತ್ರಿಗೆ ಕೊಡ್ತೀರಾ, ಯಾವುದಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ. ಯಾವುದಾದ್ರೂ ಅವಕಾಶ ಮಾಡಿಕೊಡ್ಲಿ, ಯಾವುದಾದ್ರೂ ಅವಕಾಶ ಮಾಡಿಕೊಂಡೇ ಇರಲಿ, ಅದನ್ನ ಡಿಮ್ಯಾಂಡ್ ಸಿಗ್ತದೆ ಅಷ್ಟೇ. ನಾನು ಹೈಕಮಾಂಡ್ಗೆ ಬದ್ಧವಾಗಿರ್ತೀನಿ. KMF ಅಧ್ಯಕ್ಷರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಬಣ್ಣದಲ್ಲಿ ಗುರ್ಸ್ಕೊಂಡಿದ್ದೀರಾ ಚರ್ಚೆ ಆಗ್ತಾ ಇದೆ. ಇಲ್ಲ, ನಾನು ಯಾರ ಬಣ್ಣ ಅಲ್ಲ, ಕಾಂಗ್ರೆಸ್ ಬಣ್ಣ. ಇವನ್ ನಮ್ಮಲ್ಲಿ ಕೂಡ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಯಾರು ಅಂತ ನೀವೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ತೋರಿಸ್ಕೊಂತೀರ. ಅವ್ರು ಒಗ್ಗಟ್ಟು ಹೆಂಗಿದೆ ಅಂತ ಹತ್ರವಾಗಿ ನೋಡಿರೋರು. ಅಪ್ಪಿ ತಪ್ಪಿ ಅವರಿಬ್ಬರು ಮಾತಾಡಕ್ ಹೋಗಲ್ಲ. ಯಾರೋ ಮಧ್ಯದಲ್ಲಿ ಯಾರೋ ಮಾತಾಡ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿದ್ದಾರೆ ಅವರಿಬ್ಬರು ಕೂಡ. ನಾನು ಯಾರು ಗುಂಪಲ್ಲಿ ಇಲ್ಲ, ನಾನು ಕಾಂಗ್ರೆಸ್ ಗುಂಪಲ್ಲಿ ಇದ್ದೀನಿ. ಸಿದ್ದರಾಮಯ್ಯವ್ರದ್ದು ನಂಗೆ ತುಂಬಾ ಗೌರವ, DK ಶಿವಕುಮಾರ್ ಅವ್ರದ್ದು ತುಂಬಾ ಹತ್ತಿರ. ನಾನು ಯಾರು ಗುಂಪಲ್ಲಿ ಕೂಡ ನಾನು ಗುರುಸ್ಕೊಂಡಿದ್ದೀನಿ ಅಂತಲ್ಲ, ಗುಂಪನೇ ಇಲ್ಲ. ಸರ್, ಈಗ CM ಆಗೋದಕ್ಕೆ ನಾನು ಕೂಡ ಮತ ಹಾಕಿದ್ದೀನಿ ಅಂತ ತಾವು ಕೂಡ ಮೊನ್ನೆ ಹೇಳಿದ್ರಿ ಸರ್. ಹೌದು, ಅವತ್ತಿನ ಸಂದರ್ಭ, ಅವತ್ತು ಹೈಕಮಾಂಡ್ ತೀರ್ಮಾನ ಪ್ರಕಾರ, ಅವತ್ತು MLA ಶಾಸಕರ ತೀರ್ಮಾನ ಪ್ರಕಾರ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಹೇಳಿದ್ದು ಅವತ್ತು. ಕನಕದಾಸ ಜಯಂತಿ ಹೌದು, ಹೇಳಿದ್ದೀನಲ್ಲ. ಸೊ ಹಿಂಗಾಗಿ CM ಅವರು ತಮ್ಮ ಪರವಾಗಿದ್ದಾರೆ ಅಂತ. ಇಲ್ಲಲ್ಲಪ್ಪ, ಅವತ್ತಿನ ದಿನನೇ ಬೇರೆ. ಇವತ್ತು ಎಲ್ಲರೂ ಒಟ್ಟಿಗೆ ಇದ್ದಾರೆ ಅವರಿಬ್ಬರು. ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಅವ್ರ ಲೀಡರ್ಶಿಪ್ ನಲ್ಲಿ ಇಬ್ಬರು ನಾಯಕತ್ವದಲ್ಲಿ ಎಲ್ಲಾ ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ಸರ್, 18 ಜನನೂ ನಿಮ್ಗೆ ಹೇಳಿದ್ದೀವಿ, ನಿರ್ದೇಶಕರನ್ನ ಮಾಡಿದ್ರೆಲ್ಲ ಸೇರಿ JDS ವಿಶೇಷವಾಗಿ ನೋಡಿ, ಪಕ್ಷ ಪಾರ್ಟಿ ಇಲ್ಲ. ಸೀನಿಯರ್ ಮೋಸ್ಟ್ ನಮ್ಮ ಮುಳಬಾಗ ಡೈರೆಕ್ಟರ್ ನಾಗರಾಜಣ್ಣ ಇರ್ಬೋದು, ಆಮೇಲೆ ಕೋಲಾರ ನಿರ್ದೇಶಕರಾದ ಹರೀಶ್ ಅವರು ಇರ್ಬೋದು, ಆಮೇಲೆ ನಮ್ಮ ಶ್ಯಾಮೇಗೌಡರು ಇರ್ಬೋದು ಮುಳಬಾಗ ನಿರ್ದೇಶಕರು, ಆಮೇಲೆ ನಮ್ಮ ಇನ್ನೊಬ್ಬ ಕೋಲಾರ ನಿರ್ದೇಶಕರು ನಾಗರಾಜಣ್ಣ ಇರ್ಬೋದು. ಏನಪ್ಪ, ಸಪೋರ್ಟ್ ಮಾಡಿದ್ದೀವಿ. ಎಲ್ಲ ಸರ್ವಾನುಮತದಿಂದ ಅಂತ ಹೇಳಿದ್ದೀನಿ ಅವಾಗಲೇ. ಯಾರು ಕೂಡ ಕೋಲಾರ ಜಿಲ್ಲೆಗೆ, ಕೋಲಾರ ಒಕ್ಕೂಟಕ್ಕೆ ಒಂದು ಒಳ್ಳೆ ಅವಕಾಶ ಇದೆಯಾ ಸಿಕ್ಕೋಂಗಿದೆ, ನಾವೆಲ್ಲರೂ ಕೂಡ ಪಕ್ಷಾತೀತ ಸಪೋರ್ಟ್ ಮಾಡಬೇಕು ಅಂತೇಳಿ ಸರ್ವಾನುಮತದಿಂದ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದೆ. SN ನಾರಾಯಣ ಸ್ವಾಮಿ ಅವರು ಕೂಡ ಸೇರಿ, SN ನಾರಾಯಣ ಸ್ವಾಮಿ ಅವರು ಕೂಡ ಸೇರಿ, ಕಾಂಗ್ರೆಸ್ನವರು ಎಷ್ಟು ಜನ ಇದ್ರು? 7 ಜನ, 7 ಇಲ್ಲ 4 JDS. JDS 4 ಅಬ್ಸೆನ್ಸ್, NDDP ಬರಲ್ಲ. ಇನ್ನು 3 ಜನ ಬಂದಿದೆ. 18ರಲ್ಲಿ 17 ಜನ ಹಾಜರಾತಿ, ಒಂದು ನಾಮಿನಿ. ಎಲ್ಲರೂ ಕೂಡ ಸರ್ವಾನುಮತದಿಂದ ಕೊಟ್ಟಂತ ಅವಕಾಶ ಇದೆ. ಸರ್, ಇದು ಇತ್ತೀಚೆಗೆ SN ನಾರಾಯಣಸ್ವಾಮಿ ತಮ್ಮ ಬಗ್ಗೆ ಏನು ಮಾತಾಡ್ತಾರೆ? ಏನಾದರೂ ಇಬ್ಬರು ಮಧ್ಯೆ ಸಂಧಾನ ಮಾತುಕತೆ ಇರೋದು ಹೈಕಮಾಂಡ್ ನೋಡಿ, ದೊಡ್ಡ ಶಾಸ್ತ್ರ ಹೇಳ್ತಾರೆ, ಹೆಂಡತಿ ಗಂಡ ಜಗಳ ಯಾವಾಗವರೆಗೂ ಉಂಡು ಮೊಳಗುವವರೆಗೂ ಅಂತ. ನಾವು ಒಂದು ಪಾರ್ಟಿ ಅವ್ರಿ, ನಾವು ಸ್ನೇಹಿತರುಗಳು, ಒಂದು ಸಂಸಾರ ಇದ್ದಂಗೆ. ನಮಗೆ ಕಿತ್ತಾಟ ನೀವೇನಾದ್ರು ನಂಬ್ಕೊಂಡ್ರೆ ದೇವರೇ ಗತಿ. ಮದುವೆ ಹೋದ್ಮೇಲೆ ಗೊತ್ತಾಯ್ತು ಸರ್, ಏನಪ್ಪ, ಮದುವೆನೆಲ್ಲ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ. ಅದೇ ಒಬ್ಬೊಬ್ರು ಒಂದ್ ತರ ಇರ್ತಾರೆ ಅಷ್ಟೇ. ನನಗೂ ನಾಡ್ಸಂಗೆ ಏನು ಇಲ್ಲ, ಪರ್ಸನಲ್ ನನಗೂ ಅವ್ರಿಗೆ ಏನೂ ಇಲ್ಲ. ನಿಮ್ಮ ಬಗ್ಗೆ ಬಹಳಷ್ಟು ಆರೋಪ ಮಾಡಿದ್ವಿ ಸರ್, ನಿಮಗೆ ಗೊತ್ತಿರುತ್ತೆ ಏನೇನು ಆರೋಪ ಅದೆಲ್ಲ ಏನು ಮಾಫಿ ಆದಂಗೆ ಸರ್? ಅದು ಏನು ಆರೋಪ ಅಲ್ಲ, ನನ್ನ ಪ್ರಕಾರ ನನ್ನ ಪರ್ಸನಲ್ ಆಗಿ ಆರೋಪ ಮಾಡಲಿಲ್ಲ. ಒಕ್ಕೂಟದ ವಿಷಯದಲ್ಲಿ ಅನುಮಾನಗಳೇನಿತ್ತು ಅದರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಂತ ಪ್ರಯತ್ನ ಮಾಡಿದ್ರೆ ಅಷ್ಟೇ. ಪರ್ಸನಲ್ ನಂಜೇಗೌಡರು ಅವ್ಯವಹಾರ ಮಾಡಿದ್ದಾರೆ, ನಂಜೇಗೌಡರು ತಿಂದಾಕವ್ರೆ, ನಂಜೇಗೌಡರು ಏನು ಮಾಡಬಾರ್ದು ಮಾಡವ್ರೆ ಅಂತೆಲ್ಲ ಹೇಳಿ ಸ್ಟೇಟ್ಮೆಂಟ್ ನೋಡಿದ್ರಾ? ಇಲ್ಲಪ್ಪ, ನಿರ್ದೇಶಕರಾಗಿ ಹೊಸದಾಗಿ ಬಂದಿದ್ರು, ಎಲ್ಲೆಲ್ಲಿ ಏನಾಗೋದು ಏನೋ ಅನ್ನೋದು ಹೊಸದಾಗಿ ಬಂದಂಥವ್ರಿಗೆ
ಸ್ವಲ್ಪ ಅದೆಲ್ಲ ಕ್ಲಿಯರ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಅದೇ ತಪ್ಪೇನೂ ಅಲ್ಲ ಅದು. ನಿಮ್ಮ ತಾಲೂಕು ಆದ್ಯಂತ ಸೆಲೆಬ್ರೇಷನ್ ನಡೀತಿದೆ ಸರ್. ಎಲ್ಲ ಕಡೆ ಹೊಸದಾಗಿ MLA ಆದಂಗೆ ಆಗಿದೆ ಸರ್. ಇಲ್ಲ ಇದು ಬಂದ್ಬಿಟ್ರಿ 2.5 ವರ್ಷ ಏನಪ್ಪ ಒಂಥರ ಇತ್ತು. ಈಗ ಈ ಕೌಂಟಿಂಗ್ ಆಯ್ತು ನೋಡ್ರಿ. ಕೌಂಟಿಂಗ್ ಆದ್ಮೇಲೆ ಎಲ್ಲ ಅಲರ್ಟ್ ಆಗ್ತಿದ್ದಾರೆ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಅವರು. ಎಲ್ಲೇ ನೋಡು ಸಂಭ್ರಮಗಳೇ. ಅದಕ್ಕೆ ಎಷ್ಟು ಪಟಾಕಿ ಸುಟ್ಬಿಟ್ಟವರು. ಸುಮಾರು ನನ್ನ ಪ್ರಕಾರ ಒಂದು ₹1 ಕೋಟಿ ಮೇಲಕ್ಕಿದ್ದು ಪಟಾಕಿ ಸುಟ್ಬಿಟ್ಟವ್ರು. ಏನು ಲಿಮಿಟೇ ಇಲ್ಲ. 1 ಕಿಲೋಮೀಟ್ರು 2 ಕಿಲೋಮೀಟ್ರು 10 ಕಿಲೋಮೀಟರ್ ಪಟಾಕಿ ಸುಡಿಯೋದು ಸಂಭ್ರಮ ಆಚರಣೆ ಮಾಡೋದು. ಈಗ ಪಾಪ ಪುಣ್ಯಾತ್ಮನು ನಮ್ಮ ಮಂಜುನಾಥ್ ಗೌಡ್ನು ಸ್ವಲ್ಪ ಕೂಲ್ಗಾಯಿತು ಕಾಂಗ್ರೆಸ್ ಪಾರ್ಟಿ ಮಾಲೂರು ತಾಲೂಕಲ್ಲಿ. ಏನಪ್ಪ ಎಲ್ಲರನ್ನೂ ಅಲರ್ಟ್ ಮಾಡಿಬಿಟ್ರು. ಇವಾಗ ಏನು ಎಲ್ಲಿ ನೋಡಿದ್ರು ಕೂಡ ಹಿಡಿಯೋಕ್ಕೆ ಆಗಲ್ಲ ನಮ್ಮ ಕಾಂಗ್ರೆಸ್ ಅವರು. ಅಷ್ಟು ನೋವಾಗಿತ್ತು ಕಾಂಗ್ರೆಸ್ ಪಾರ್ಟಿ ಅವರು. ನನಗೆ ನೋವಲ್ಲ, ಕಾಂಗ್ರೆಸ್ ಪಾರ್ಟಿ ನಮ್ಮ ಕಾರ್ಯಕರ್ತರು ಕೂಡ ತುಂಬ ನೋವಾಗಿತ್ತು. ಏನು 2.5 ವರ್ಷ 248 ಟೋಟಲ್ ಗೆದ್ದರೂ ಕೂಡ ಫ್ರೀಯಾಗಿ ಬಿಡಲಿಲ್ಲ. ದಿನ ಎದ್ರೆ ಕೋರ್ಟು ಕಚೇರಿ, ಏನೋ ಸರ್ಕಾರದ ಡೆವಲಪ್ಮೆಂಟ್ಸ್ ಮಾಡೋಣ ಮಾಡಲಿ ಬಿಡಪ್ಪ, ಏನೋ ಗೆದ್ದವ್ರೆ ಅಂತೇಳಿ ಫ್ರೀಯಾಗಿ ಬಿಡಲಿಲ್ಲ. ಆ ನೋವು ಎಲ್ಲರಿಗೂ ಇತ್ತು, ಕಾರ್ಯಕರ್ತರಿಗಿತ್ತು, ನಮಗೂ ಇತ್ತು. ಅದು ಕ್ಲಿಯರ್ ಆಗ್ಬಿಡ್ತಲ್ಲ ಮೊನ್ನೆ. ಅದರಿಂದ ಎಲ್ಲ ಯಾಫಿ ಖುಷಿಯಾಗವೆ. ಸಿಎಂ DCM ಭೇಟಿ ಮಾಡಿದ್ರು. ಹೌದು, ಎಲ್ಲರನ್ನ ಮಾಡಿದ್ದೀವಿ. CM, DCM ಮತ್ತೆ ಸೀನಿಯರ್ ಮಿನಿಸ್ಟರ್ಗಳು, ಆಮೇಲೆ ಸುರ್ಜೇವಾಲಾ ಅವರು ಫೋನ್ ಮಾಡಿ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಸರ್? ಅದಕ್ಕೆ ಖುಷಿ ಪಟ್ಟರು. ಇಲ್ಲ ಅನುಮಾನ ಇತ್ತು, ಎಲ್ಲರಿಗೂ ಭಯ ಇತ್ತು. ಅದು ಕ್ಲಿಯರ್ ಆದ್ಮೇಲೆ ಅವರೆಲ್ಲ ಖುಷಿ ಪಟ್ಟರು. ಎಲ್ಲರೂ ಮಾತಾಡಿದ್ದಾರೆ, ಹೋಗಿ ನಾನು ಮಾತಾಡ್ತಾರೆ. ಡೆಲ್ಲಿಗೂ ಕೂಡ ಹೋಗ್ತೀವಿ, ಡೆಲ್ಲಿ ಕೂಡ ಕರೆದಿದ್ದಾರೆ. ಡೆಲ್ಲಿಗೂ ಕೂಡ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಜೀವನ AICC ಅಧ್ಯಕ್ಷನ ಸುರ್ಜೇವಾಲಾ ವೇಣುಗೋಪಾಲ್ ಮಾತಾಡ್ತಾರೆ. ಸರ್ 24 ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವತ್ತು ಅಟೆಂಡ್ ಅಲ್ಲ ಆಗೋದಿಲ್ಲ. ಇನ್ನೇನಿರ್ತದೆ, ಕೌಂಟಿಂಗ್ ಆಗಿದೆ, ಕೌಂಟಿಂಗ್ ಆಗಿರೋದು ಕೊಡ್ತಾರೆ. ಅಲ್ಲಿ ನಮ್ಮ ಲಾಯರು ಯಾರಿರ್ತಾರೋ ಅವರು ಅಟೆಂಡ್ ಮಾಡ್ಕೊಡ್ತಾರೆ. ಇನ್ನೇನಿದೆ ಕೋರ್ಟಲ್ಲಿ ಏನು ರಿಸಲ್ಟ್ ಏನು ಕೊಡ್ತಾರೋ ಅದನ್ನ ಕೋರ್ಟ್ ನೋಡ್ತದೆ. ನಮ್ಮ ಲಾಯರ್ ಇದಾರೆ, ಅಲ್ಲಿ ನೋಡ್ಕೊಡ್ತಾರೆ. ಅಂದ್ರೆ ಅವತ್ತು ಫಲಿತಾಂಶ ಪ್ರಕಟ ಮಾಡಲ್ಲ ಅಂತ ಹೇಳ್ತಾರೆ ಸರ್. ಏನಾದ್ರು ಆಗ್ಬೇಕು, ನನಗೆ ಸಂಬಂಧ ಇಲ್ಲ. ನಾನು MLA ಆಗಿ ಮುಂದುವರಿತಾ ಇದ್ದೀನಿ. ಹಸಿಂದು ಅಂತ ಹೇಳಿತ್ತು, ಸುಪ್ರೀಂ ಕೋರ್ಟ್ ತೆಗೆದಿದ್ದಾರೆ. MLA ಆಗಿ ಮುಂದುವರಿಯಪ್ಪ ಅಂತ ಹೇಳಿದ್ದಾರೆ. ಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. MLA ಆಗಿ ಮುಂದುವರಿತಾ ಇದ್ದೀನಿ. ಕೌಂಟಿಂಗ್ ಆಗಿದೆ. ಕೌಂಟಿಂಗ್ ಎಲ್ಲ ಪ್ರೊಸೀಜರ್ ಏನಿತ್ತು, ಕೌಂಟಿಂಗ್ ಪ್ರೊಸೀಜರ್ ಏನಿತ್ತು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ಖುಷಿ ಆಗ್ತದೆ. ಆ ಕೌಂಟಿಂಗ್ ಅಲ್ಲೂ ಕೂಡ ನನಗೆ ಏನು ಅನುಮಾನಗಳಿತ್ತು, ಅನುಮಾನಗಳು ಕ್ಲಿಯರ್. ಅವ್ರಿಗೂ ಆಪೋಸಿಟ್ ಅವ್ರಿಗೂ ನಮಗೂ ಕೂಡ ಈ ದೇಶಕ್ಕೆ ಅನುಮಾನ ಇತ್ತು. ಏನು ಫಸ್ಟ್ ಟೈಮ್ ಇದು ಕೌಂಟಿಂಗ್ ದೇಶದಲ್ಲಿ. VVM ಏನಾಗಿತ್ತೋ 2.5 ವರ್ಷ ಅನುಮಾನ ಇತ್ತು, ಅದು ಕ್ಲಿಯರ್ ಆಗಿತ್ತು. ಒಂದು ಸೂಟ್ ಡಿಫರೆನ್ಸ್ ಇಲ್ಲ. VVPAT ಏನಾಗಿತ್ತು ಅನ್ನೋ ಅನುಮಾನ ಇತ್ತು. ಒಂದೇ ಒಂದು ಪೇಪರ್ ಮಿಸ್ ಆಗಿಲ್ಲ, ಅಷ್ಟು ಫ್ರೆಶ್ ಆಗಿತ್ತು. ಪೋಸ್ಟ್ ಬ್ಯಾಲೆಟ್ ಏನಾಗಿತ್ತು ಅಂದ್ಕೊಂಡಿದ್ರು, ಅದು ಕೂಡ ಕ್ಲಿಯರ್ ಆಗಿ ಎಷ್ಟು ವೋಟ್ ಯಾರಾಗಿತ್ತು ಅಷ್ಟೇ ಇತ್ತು. ಇದು ದೇಶಕ್ಕೆ ಗೊತ್ತಾಗಬೇಕಾಗಿತ್ತು. ಅಂತ ಒಂದು ರಿಸಲ್ಟ್ ನನಗೆ ಸಿಕ್ಕಿದೆ ಮಾಲೂರು ಕರ್ನಾಟಕದಲ್ಲಿ, ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ. ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದೆ. ಇನ್ನು ಮುಂದೆ ಅದರ ಮೇಲೆ ಮಾತಾಡೋದು ಏನೂ ಇರಲ್ಲ. ಕೋರ್ಟ್ ಅದನ್ನ ನೋಡ್ತಾ ಇತ್ತು. ಕೌಂಟಿಂಗ್ ರಿಪೋರ್ಟ್ ಹೋಗಿದೆ, ಕೋರ್ಟ್ ಫೈನಲ್ ಮಾಡ್ತಿದೆ. ಸರ್, ಇದು ಬಿಹಾರ ಫಲಿತಾಂಶ ಬಗ್ಗೆ ಹೇಳ್ತಾರೆ. ಬಿಹಾರದ ಎಲೆಕ್ಷನ್ನೇ ಬೇರೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಒಂದೊಂದು ಸ್ಟೇಟ್ ಒಂದೊಂದು ತರ ಇರ್ತದೆ. ಬಿಹಾರ ಬಿಜೆಪಿ ಅಲಯನ್ಸ್ ಬಂದ್ಬಿಡ್ತದೆ. ದೇಶನೂ ಬಿಜೆಪಿ ಅಲಯನ್ಸ್ ಆಗಲ್ಲ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಣ್ಣ DK ಅವರು ಒಟ್ಟಿಗೆ ಒಗ್ಗಟ್ಟಾಗಿರೋರು. ಇಲ್ಲಿ ಕಾಂಗ್ರೆಸ್ ಏನು ಮಾಡಕ್ಕಾಗಲ್ಲ. 28 ಗೆಲ್ತಿ ನೋಡ್ರಿ, ಇವರಿಬ್ರು ಒಟ್ಟಿಗೆ ಒಗ್ಗಟ್ಟಾಗಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಕುಮಾರಸ್ವಾಮಿ 150 ಸ್ಥಾನ ದಾಟ್ತೀವಿ ಅಂತ ಅವ್ರ ಪಾರ್ಟಿ ಹೇಳಲೇಬೇಕಲ್ಲ, ಅವ್ರು ಹೇಳಲೇಬೇಕಲ್ಲ. ನಮ್ದು ಬರಲ್ಲಪ್ಪ ಅಂತ ಹೇಳಕ್ಕಾಗ್ತದೆ? ನಾನು ಹೇಳಕ್ಕಾಗ್ತದಪ್ಪ? ಆಗ್ತದಣ್ಣ, ನಾನು ಹೇಳಕ್ಕಾಗ್ತದ? ಅಲ್ಲ, ಆಗಲ್ಲ ರೀ, ಹೇಳಕ್ಕಾಗಲ್ಲ. ಅವ್ರವ್ರ ಪಾರ್ಟಿದು ಅವ್ರು ಹೇಳ್ಕೊಳ್ಲೇಬೇಕಾಗ್ತದೆ. ಇಲ್ಲಿ ಸ್ಟ್ರಾಂಗ್ ಇದೆ. ಏನು 5 ಗ್ಯಾರಂಟಿಗಳು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಸಾಮಾನ್ಯ ಜನ ಬಡವರಿಗೆ. ಇನ್ನು 2.5 ವರ್ಷ ಇದೆಲ್ಲ, ಇನ್ನು ಬೇರೆ ಬೇರೆ ಡೆವಲಪ್ಮೆಂಟ್ಸ್. ಆ ಜೊತೆಗೆ ಇವರಿಬ್ರು ಒಟ್ಟಿಗೆ ಒಗ್ಗಟ್ಟಾಗಿ ಹೋದಂದ್ರೆ ಮತ್ತೆ ಕಾಂಗ್ರೆಸ್ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ ಅಂತ ನಾನು ಹೇಳ್ತೀನಿ. ನಾನು CM ಡೇಟ್ ಕೇಳಿದ್ದೀನಿ. ಅವರೊಂದು 4-5 ದಿವಸದಲ್ಲಿ ಕೊಡ್ತೀನಿ, ಹೇಳ್ತೀನಿ ಡೇಟ್ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಆದಷ್ಟು ಬೇಗನೆ ಯಾವತ್ತು ಡೇಟ್ ಕೊಡ್ತಾರೋ. ನಮ್ಮ ಮಾಲೂರು ತಾಲೂಕು ಸುಮಾರು 2,500 ಕೋಟಿ ಇದೆ. ಫ್ಲೇವರು, 4 ಲೈನು, ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್, ಕೆರೆ, ಸುಮಾರು ಕಾರ್ಯಕ್ರಮ ಸಿಕ್ಬಿಟ್ಟಿದೆಯಲ್ಲ, ಅದೆಲ್ಲ ಟೆಂಡರ್ಗಳಾಗಿದೆ. ಈಗ ಗುದ್ದಲಿ ಪೂಜೆ ಪ್ರಾರಂಭ ಆಗಬೇಕಾಗ್ತದೆ. CM ಡೇಟ್ ಕೊಡ್ತೀನಿ, ನೆನ್ನೆ ಮಾತಾಡಿದ್ದೀನಿ.
ಒಂದು 4-5 ದಿವಸ ಬಿಟ್ಟು ಬಾ ನೋಡ್ಬಿಟ್ಟು ಡೇಟ್ ಕೊಡ್ತೀನಿ ಅಂತ ಹೇಳಿ ನನ್ನ ಪ್ರಕಾರ 1-1.5 ತಿಂಗಳ ಒಳಗಡೆ ಮುಖ್ಯಮಂತ್ರಿಗಳು ಮಾಲೂರು ತಾಲೂಕು ಬರ್ತಾರೆ. ಸರ್ ಗುಂಡಿ ಮುಚ್ಚುವಂಥದ್ದು ಸ್ಟಾರ್ಟ್ ಆಗಿದೆ ಸರ್. ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಮಾಲೂರು ತಾಲೂಕಲ್ಲಿ ಹೊಸೂರು ರೋಡ್ ಆಗಿರ್ಬೋದು, ಕೋಲಾರ ರೋಡ್ ಆಗಿರ್ಬೋದು, ಮಾಲೂರು ಟೌನ್ ಆಗಿರ್ಬೋದು, ಎಲ್ಲ ಗುಂಡಿ ಮುಚ್ಚಂಥದ್ದು ಆಗಿದೆ. ಮತ್ತು ಹಳ್ಳಿಗಳಿಗೆ ಸುಮಾರು 120 ಕಿಲೋಮೀಟರ್ ಬರೀ ಹಳ್ಳಿ ರಸ್ತೆಗಳಿದೆ. ಒಂದು 20 ಕೋಟಿ 1 ಕೋಟಿ 21 ಕೋಟಿ 1 ಕೋಟಿ ಟೆಂಡರ್ ಆಗಿದೆ. ಇನ್ನೊಂದು ಮೊನ್ನೆ ವಿಶೇಷ ಅನುದಾನ ಸ್ಪೆಷಲ್ ಗ್ರಾಂಟ್ ಕೊಟ್ಟು ಮುಖ್ಯಮಂತ್ರಿ 50 ಕೋಟಿ, ಅದರಲ್ಲಿ 17 ಕೋಟಿ ಹಳ್ಳಿ ರೋಡ್ಗಳಿಗೆ ಕೊಟ್ಟಿದ್ದೀವಿ. ಅದು ಕೂಡ ಎಲ್ಲ ಒಂದು 15-20 ದಿವಸದಲ್ಲಿ ಎಲ್ಲ ರಸ್ತೆಗಳು ಪ್ರಾರಂಭ. ಥ್ಯಾಂಕ್ ಯು.